ಎಲ್ಲ ಪಾಟ್ಗಳು ಇವಾಗ ರೀಪಾಟ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಇವತ್ತು ಈ ಕೆಲಸ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನೋಡಬೇಕು ಅದಕ್ಕೆಲ್ಲ ಮಣ್ಣು ಸಾಕಾಗತ್ತಾ ಅಂತ. 1.5 ಮೂಟೆ ಇದೆ, ಇಷ್ಟಿದೆ, ನೋಡೋಣ ರಿಪೋರ್ಟ್ ಮಾಡಿ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಲೆಟ್ ಸ್ಟಾರ್ಟ್ ವರ್ಕ್. ಆ ಬ್ಯಾಗ್ ಹಾಳಾಗತ್ತಾ ಇದೆಯಾ, ಎತ್ತಿಕ್ಕದ್ಯಾ, ಮಣ್ಣೆಲ್ಲ ಆಗೋಗುತ್ತೆ. ಪ್ಲೀಸ್ ಎತ್ತಿಟ್ಬಿಡ್ಬಾ, ಒಳಗಡೆ ಹೋಗಿ ಎತ್ತಿಟ್ಬಿಡ್ಬಾ. ಬೇಡ, ಎತ್ತಿಕ್ಬಿಡ್ ಬಾ. ಹೌದು, ನಾನು ಅದನ್ನೇ ಹೇಳ್ತಾ ಇರೋದು, ಎತ್ತಿಕ್ಬಿಡ್ ಬಾ. ಇದು ಆಕ್ಚುಲಿ ಇನ್ನೂ ಒಂದು ಪಾಟ್ ತರಬೇಕಾಗಿತ್ತು ಇದ್ರೊಳಗಡೆ ಹಾಕಕ್ಕೆ. ಆದರೆ ಸುಮ್ಮನೆ ಯಾರು ಮತ್ತೆ ಈ ಶೇಪಲ್ಲಿ ನಮಗೆ ಸಿಗೋದು ಇಲ್ಲ. ಈಗ ಸಡನ್ನಾಗಿ ನಂಗೆ ಬೇಕು ಅಂತ ಅಂದ್ರೂ ಅದಕ್ಕೆ ಅದರೊಳಗೆ ಡೈರೆಕ್ಟಾಗಿ ಮಣ್ಣು ಹಾಕ್ಬಿಡ್ತಾ ಇದ್ದೀನಿ. ಹಾಕ್ಬಿಟ್ಟು ಗಿಡಗಳು ಹಾಕೋದು ಅಷ್ಟೇ. ಸೊ ಬನ್ನಿ, ಆ್ಯಕ್ಚುಲಿ ಈ ಗಿಡನ ಹಾಕೋಕ್ಕೋಸ್ಕರ ಈ ಪಾಟ್ ತೊಗೊಂಡು ಬಂದಿದ್ದು. ಇನ್ನು ಇದಕ್ಕೆ ನಾನು ಪೋತೋಸೇ ಹಾಕೋಣ ಅಂದ್ಕೊಂಡಿದ್ದೆ ಇದಕ್ಕೆ. ಆದರೆ ಪೋತೋಸ್ಗಿಂತ ಝೀಝಿ ಪ್ಲ್ಯಾಂಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಅಂತ ಅಂದ್ಕೊತಾ ಇದ್ದೀನಿ. ಇದು ಒಂದೇ ಗಿಡ ತಂದಿದ್ದು, ಇದು ಪುಟ್ಟದಾಗಿತ್ತು, ಈ ಥರ ಗಿಡ ಆಗಿತ್ತು. ದೊಡ್ಡದಾದ್ಮೇಲೆ 2 ಪಾಟ್ ಮಾಡಿದ್ದೆ. ಸೊ ಈಗ ಇನ್ನೊಂದು ಪಾಟ್ಗೆ ಝೀಝಿ ಪ್ಲ್ಯಾಂಟ್ ಹಾಕ್ತೀನಿ. ಯಾರಿಗಾದ್ರೂ ಇಂಡೋರ್ ಪ್ಲ್ಯಾಂಟ್ಸು ತುಂಬಾ ಈಸಿ ಆಗಬೇಕು ಬೆಳೆಸೋಕ್ಕೆ ಅಂತ ಅನಿಸಿದ್ರೆ ನಿಮಗೆ ಪಕ್ಕ ನಾನು ಸಜೆಸ್ಟ್ ಮಾಡೋದು ಝೀಝಿ ಪ್ಲ್ಯಾಂಟು. ನೀವು ನೀರು ಹಾಕಲಿ, ಬಿಸಿಲು ಬೀಳಲಿ, ಏನಿಲ್ಲ ಅಂದರೂ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ ಇದು. ಸೊ ಬೆಸ್ಟು ಇದು ಮನೇಲಿ ಇಟ್ಕೊಳ್ಳೋದಕ್ಕೆ. ಅದಾದಮೇಲೆ ಸ್ನೇಕ್ ಪ್ಲ್ಯಾಂಟು, ಇದು ಎಲ್ರಿಗೂ ಗೊತ್ತು. ಇದಕ್ಕೂ ಅಷ್ಟೇ ಬಿಸಿಲು ನೀರು ನೀವು 1 ತಿಂಗಳು ಹಾಕಿಲ್ಲ ಅಂದರೂ ಸರ್ವೈವ್ ಆಗುತ್ತೆ, ಚೆನ್ನಾಗಿರುತ್ತೆ. ಅದಾದಮೇಲೆ ಪೋತೋಸ್ ಎಲ್ಲ ನಿಮಗೆ ಗೊತ್ತೇ ಇದೆ. ಪೋತೋಸ್ ಎಷ್ಟು ಕಮ್ಮಿ ನೀರು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಲೋ ಮೇಂಟೆನೆನ್ಸ್. ಈ ಥರ ನಿಯಾನ್ ಪೋತೋಸ್ ಆಗಿರ್ಬೋದು, ನಾರ್ಮಲ್ಲು ಗೋಲ್ಡನ್ ಪೋತೋಸ್, ಈ ಥರದ್ದು ವೆರೈಟೀಸ್ ಆಫ್ ಪೋತೋಸ್ ಎಲ್ಲ ಇದೆ. ಇನ್ನು ಇದಂತೂ ತುಂಬ ಕಷ್ಟ. ಸ್ವಲ್ಪ ಬಿಸಿಲು ಜಾಸ್ತಿ ಆಗಂಗಿಲ್ಲ, ಸ್ವಲ್ಪ ನೀರು ಜಾಸ್ತಿ ಆಗಂಗಿಲ್ಲ, ಅಥವಾ ಸನ್ಲೈಟು ಬೇಕಾದಷ್ಟು ಲೈಟಾಗಿ ಬೇಕು, ಈ ಥರ ಎಲ್ಲ ಇದೆ ಅಲ್ವಾ ಅದ್ಯಾ? ಬನ್ನಿ ಶುರು ಮಾಡ್ಕೊಳ್ಳೋಣ ಕೆಲಸ. ಅದೇನೋ ಹೆಲ್ಪ್ ಮಾಡ್ತಾಳಂತ. ಏನು ಹೆಲ್ಪ್ ಮಾಡ್ತೀಯಾ? ಮಾತಾಡ್ಕೊಂಡು ಹೆಲ್ಪ್ ಮಾಡ್ತೀಯಾ? ಸುಮಾರು 2 ತಿಂಗಳಿಂದ ನಾನು ಅನ್ಕೊತಾನೆ ಇದ್ದೀನಿ ರಿಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದು ಇದು ಕೆಲಸಗಳು ಬರ್ತಾನೆ ಇತ್ತು. ಸೊ ಇದು ಒಂದಿನ ಪೂರ್ತಿ ಕೆಲಸ ಆಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬೋದು. ಫೈನಲಿ ಇವತ್ತು ಟೈಮ್ ಕೂಡ ಬಂತು ಅಂತ ಹೇಳ್ಬೋದು ಈ ಕೆಲಸ ಎಲ್ಲ ಮಾಡೋದಕ್ಕೆ. ನಾನಿಲ್ಲಿ ಆರ್ಗ್ಯಾನಿಕ್ ಪಾಟಿಂಗ್ ಮಿಕ್ಸ್ ಆಗ್ತಾ ಇದ್ದೀನಿ. ಇದು ಕಾಸ್ಕೋಯಿಂದ ತೊಗೊಂಡು ಬಂದಿದ್ದು 1.5 ಮೂಟೆ ಅಷ್ಟೇ ಇತ್ತು. ನಾನು ಫಸ್ಟ್ ಅನ್ಕೊಂಡಿದ್ದೆ ಸಾಕಾಗಲ್ಲ, ಯಾಕಂದರೆ ಹೊರಗಡೆ ಇರೋ ಪಾಟ್ಗಳಿಗೂ ಬೇಕಾಗಿತ್ತಲ್ವ ಮಣ್ಣು, ಸಾಕಾಗಲ್ಲ ಅಂತ ಅನಿಸ್ತಾ ಇತ್ತು. ಅದಾದಮೇಲೆ ಸರಿ ಹೋಯಿತು. ನಾನಿಲ್ಲಿ ಪಾಟಿಂಗ್ ಮಿಕ್ಸ್ಗೆ ಗ್ರೋತ್ ಎಸೆನ್ಷಿಯಲ್ಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಅರ್ತ್ ಸೈನ್ಸ್ ಅವ್ರದ್ದು, ತುಂಬಾ ಒಳ್ಳೆಯದು ಇದು ಹಾಕೋದ್ರಿಂದ. ನಾನು ಹೊರಗಡೆ ಗ್ರೌಂಡ್ಗೂ ಕೂಡ ಹಾಕಿದ್ದೆ, ನಿಮ್ಮ ಹತ್ರ ವಿಡಿಯೋ ಮೊದಲೆಲ್ಲ ಶೇರ್ ಮಾಡಿರ್ತೀನಿ. ಇಂಡೋರ್ ಪ್ಲಾಂಟ್ಸ್ ಚೆನ್ನಾಗಿ ಬರಬೇಕು ಅಂತ ಅಂದರೆ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಬೇಕು. ನೀರಾಗಿರ್ಬೋದು, ಲೈಟ್ ಆಗಿರ್ಬೋದು, ಮತ್ತು ಪ್ರಾಪರ್ ಟೆಂಪ್ರೇಚರ್ ಮತ್ತು ಹ್ಯೂಮಿಡಿಟಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲದರ ಸಹಾಯದಿಂದ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನಗೆ ಇಂಡೋರ್ ಪ್ಲಾಂಟ್ಸ್ ಅಂದರೆ ತುಂಬಾ ಇಷ್ಟ. ಗಿಡಗಳು ಬೆಳೆಸೋದು ಅಂತ ಅಂದ್ರೆ ತುಂಬಾ ಇಷ್ಟ. ಆದರೆ ಅಷ್ಟೊಂದೆಲ್ಲ ನಾಲೆಡ್ಜ್ ಇಲ್ಲ ನನಗೆ ಎಲ್ಲ ಹೊಸದಾಗಿ ಕಲಿತು ಮಾಡಿರೋ ಅಂಥದ್ದೇ. ಬಟ್ ಈಗಾಗಲೇ 2.5 ವರ್ಷದಿಂದ ನಾನು ಇಂಡೋರ್ ಪ್ಲಾಂಟ್ಸ್ನೆಲ್ಲ ಬೆಳೆಸ್ತಾ ಇರೋದ್ರಿಂದ ಸ್ವಲ್ಪ ಐಡಿಯಾಸ್ ಎಲ್ಲ ಬರ್ತಾ ಇದೆ. ಹಾಗೆ ದೇವ್ರ ದಯೆಯಿಂದ ಗಿಡಗಳು ಕೂಡ ಚೆನ್ನಾಗೇ ಬರ್ತಾ ಇದೆ ಅಂತ ಹೇಳ್ಬೋದು. ಆದರೆ ಹೋದ ವರ್ಷ ಇಂಡಿಯಾಗೆ ಹೋಗಿ ಬಂದಮೇಲೆ ಸ್ವಲ್ಪ ಗಿಡಗಳು ಹಾಳಾಗಿತ್ತು, ಅದಾದಮೇಲೆ ಸರಿ ಹೋಯಿತು. ಸೊ ಅವಾಗಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊತಾ ಇದ್ದೀನಿ ಅಂತ ಹೇಳ್ಬೋದು. ಈ ಪ್ಲ್ಯಾಂಟನ್ನು ನಾನು ರೀಸೆಂಟಾಗಿ ತೊಗೊಂಡು ಬಂದಿದ್ದೆ, ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಇದು ನನಗೆ ಕೌಂಟರ್ ಟಾಪ್ ಮೇಲೆ, ಕಿಚನ್ ಕೌಂಟರ್ ಟಾಪ್ ಮೇಲೆ ಇಡೋದಕ್ಕೋಸ್ಕರ ತೊಗೊಂಡಿದ್ದು. ತುಂಬಾ ಇಷ್ಟ ಆಯಿತು ನನಗಂತೂ. ಇನ್ನೂ ಒಂದು ಏನಂತ ಅಂದರೆ ನಾನು ನಿಮಗೆ ಹೇಳಲೇಬೇಕು, ಮೇಯ್ನು ಅಡುಗೆ ಎಲ್ಲಿ ಮಾಡ್ತೀವಲ್ಲ, ಫಸ್ಟೆಲ್ಲ ನಾನು ಪೋತೋಸ್ ಎಲ್ಲ ಇಡ್ತಾ ಇದ್ದೆ. ಅಲ್ಲಿ ನಾವು ಇಡಬಾರ್ದು ಗಿಡಗಳನ್ನ. ಏನಕ್ಕಂತ ಅಂದರೆ ಇದರಲ್ಲಿ ಏನೋ ಒಂದು ಸಣ್ಣ ಹುಳಗಳಾಗಿರ್ಬೋದು ಅಥವಾ ಏನೋ ಒಂದು ಬಂತು ಅಂತ ಅಂದರೆ ಸುಮ್ಮನೆ ನಮಗೂ ಭಯ, ಮಕ್ಕಳು ಊಟ ಮಾಡ್ತಾರೆ ಅಥವಾ ಅಡುಗೆನಲ್ಲಿ ಎಲ್ಲೋ ಒಂದು ಕಡೆ ಮಿಕ್ಸ್ ಆಗೋಯ್ತು, ಏನೋ ಒಂದು ಪ್ಲೇಟ್ ಮುಚ್ಚಿಲ್ಲ ಅಂತ ಅಂದರೆ ಸುಮ್ಮನೆ ರಿಸ್ಕ್ ಯಾಕೆ ಅಲ್ವಾ. ಅದಕ್ಕೋಸ್ಕರ ನಾನು ಇವಾಗ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಕೌಂಟರ್ ಟಾಪ್ ಮೇಲೆ ಏನೂ ಇಡ್ತಾ ಇಲ್ಲ, ಜಸ್ಟ್ ಈ ಪಾತ್ರೆ ತೊಳಿತೀವಲ್ಲ, ಸಿಂಕ್ ಇದೆಯಲ್ಲ, ಅಲ್ಲಿ ಮಾತ್ರ ಗಿಡಗಳು ಇಡ್ತಾ ಇದ್ದೀನಿ. ಅದು ಬಿಟ್ಟರೆ ನಾನು ಮಾಮೂಲಿ ನೆಲದ ಮೇಲೆ ಇಡ್ತಾ ಇದ್ದೀನಿ. ಅದು ಒಂದು ಹೇಳಬೇಕಾಗಿತ್ತು, ಯಾಕೋ ನಂಗೆ ಈ ನಡುವೆ ಬೇಡ ಅಂತ ಅನ್ನಿಸ್ತಾ ಇತ್ತು. ಒಂದ್ಸರಿ
ಮನ್ಸಿಗೆ ಬಂದಮೇಲೆ ಮಾಡಿದ್ರೇ ಬೆಟರ್ ಅಲ್ವಾ. ಅದಕ್ಕೋಸ್ಕರ ಕಿಚನ್ ಕೌಂಟರ್ ಟಾಪ್ ಮೇಲೆ ಎಸ್ಪೆಷಲಿ ಅಡುಗೆ ಮಾಡೋ ಕಡೆ ನಾನು ಏನೂ ಇಡ್ತಾ ಇಲ್ಲ ಇವಾಗ. ಈ ಥರ ನ್ಯಾಚುರಲ್ ಫ್ಲವರ್ಸ್ ಅಂತ ಹೇಳ್ಬೋದು, ನ್ಯಾಚುರಲ್ ಪ್ಲ್ಯಾಂಟ್ಸ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಾನು ನೋಡ್ತಾ ಇರ್ಬೋದು ರಿಪೋರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಈ ಮಣ್ಣನ್ನು ಚೇಂಜ್ ಮಾಡಲೇಬೇಕು, 6 ತಿಂಗಳಿಗೆ ಒಂದ್ಸರಿ ಮಾಡಬೇಕು. ನಾನು ಲಾಸ್ಟ್ ಟೈಮ್ ರಿಪೋರ್ಟ್ ಮಾಡಿ ಈಗಾಗಲೇ 1 ವರ್ಷ ಆಯಿತು ಅಂತ ಹೇಳ್ಬೋದು. ಎವ್ರಿ 6 ಮಂತ್ಸ್ ಮಾಡಬೇಕು ಅಂತ ಹೇಳಿದೆ, ಆದರೆ ನನಗೆ ಏನೋ ಒಂದು ರೀಸನಿಂದ ಆಗ್ತಾನೇ ಇರಲಿಲ್ಲ. ಇಂಡಿಯಾಗೆ ಹೋಗೋ ಟೈಮಲ್ಲಿ ನಾನು ರಿಪೋರ್ಟ್ ಮಾಡಿಟ್ಟಿದ್ದೆ. ಅಲ್ಲಿಂದ ಬಂದಮೇಲೆ ಗಿಡಗಳೆಲ್ಲ ಹಾಳಾಗಿತ್ತು. ನಾನು ಅಂದ್ಕೊಂಡೆ ಒಂದು ರಿಪೋರ್ಟ್ ಮಾಡಿಬಿಟ್ಟು ನಾವು ಬಿಟ್ಟು ಹೋದ್ವಿ, ಪ್ರಾಪರ್ ಕೇರ್ ಇರಲಿಲ್ಲ. ಆದರೆ ಫ್ರೆಂಡ್ ಬಂದು ನೀರು ಹಾಕೋರು ಎಲ್ಲ ಮಾಡೋರು, ಬಟ್ ಯಾಕೆ ಹಂಗೆ ಒಣಗೋಗ್ತಾ ಇತ್ತು ಅಂತ ಗೊತ್ತಿಲ್ಲ. ಮೇಯ್ನ್ ನಾವು ಒಂದೇ ಕಡೆ ಇಟ್ಟಿದ್ದರಿಂದ ಬಿಸಿಲು ಜಾಸ್ತಿ ಆಯಿತು ಏನೋ ಆಯಿತು ಅಂತ ಅನಿಸುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಇವಾಗ ಸದ್ಯಕ್ಕೆ ಗಿಡ ಎಲ್ಲ ಅಂದರೆ ಮಣ್ಣು ಚೇಂಜ್ ಮಾಡೋದಾಗಿರ್ಬೋದು ಅದೆಲ್ಲ ಡಿಸ್ಟರ್ಬ್ ಮಾಡೋದು ಬೇಡ, ತುಂಬ ನೀಟಾಗಿ ಬರಲಿ ಅಂತ ಒಂದು ಕಡೆ ಬಿಟ್ಟೆ. ಇನ್ನೊಂದು ಕಡೆ ನಿಮ್ಮೆಲ್ರಿಗೂ ಗೊತ್ತು, ಮನೆ ನಾವು ಚೇಂಜ್ ಮಾಡಿದ್ವಿ. ಅಂದರೆ ಈಗ ರೆಂಟಲ್ಲಿ ಇದ್ವಿ ಅಲ್ಲ ಅಪಾರ್ಟ್ಮೆಂಟಲ್ಲಿ, ಸೊ ಅಲ್ಲಿಂದ ಸ್ವಂತ ಮನೆಗೆ ಬಂದ್ವಿ. ಅದಾದಮೇಲೆ ಸ್ವಲ್ಪ ದಿನಗಳಿಗೆ ಅಂದರೆ ಈಗ ಸ್ಪ್ರಿಂಗ್ ಸೀಸನ್ ಬರುತ್ತಲ್ವ, ಅವಾಗ ಮಾಡೋಣ, ವಿಂಟರಲ್ಲಿ ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ಸ್ಪ್ರಿಂಗ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಬಂಗಾರದ್ದು ಒಂದು ಕೆಲಸ ಬಂತು, ಅದೆಲ್ಲ ಮುಗಿಸಿದಾಯಿತು. ಇವಾಗ ಫೈನಲಿ ನಾನು ಅವಾಗಲೇ ಹೇಳ್ದಂಗೆ ಇವಾಗ ಟೈಮ್ ಬಂತು ಅಂತ ಹೇಳ್ಬೋದು. ಫಸ್ಟು ಔಟ್ಡೋರ್ ಪ್ಲ್ಯಾಂಟ್ಸ್ ಎಲ್ಲ ನಾನು ಪಾಟೆಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಆಮೇಲೆ ಯೋಚನೆ ಮಾಡಿದೆ, ನಾನು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ರಿಪೋರ್ಟಿಂಗ್ ಮಾಡಿಬಿಟ್ರೆ ಇದರಿಂದ ಮಣ್ಣು ಒಂದಷ್ಟು ಉಳಿಯುತ್ತೆ. ಯಾಕಂದರೆ ಹೊಸ ಮಣ್ಣನ್ನ ಮಿಕ್ಸ್ ಮಾಡೋದ್ರಿಂದ ಇನ್ನೂ ಒಂದಷ್ಟು ಮಣ್ಣು ಉಳಿಯುತ್ತಲ್ವ, ಅದಕ್ಕೂ ಮಿಕ್ಸ್ ಮಾಡಿ ಹಾಕಿದ್ರೆ 1.5 ಮೂಟೆ ಕರೆಕ್ಟಾಗಿ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿದೆ. ಅದೇ ರೀತಿ ಆಯಿತು. ಇನ್ನು ಕರ್ಬೇವಿನ ಸೊಪ್ಪು ನಾನು ರೀಸೆಂಟಾಗೆ ಹಾಕಿದ್ದು, ಇವಾಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಅದಕ್ಕೋಸ್ಕರ ಏನು ಮಾಡಿದೆ, ಬೇರೆ ಒಂದು ದೊಡ್ಡ ಪಾಟ್ಗೆ ಹಾಕ್ತೆ ಅಂತ ಹೇಳ್ಬೋದು. ಇನ್ನು ನಾನು ಪ್ಲಾಸ್ಟಿಕ್ಕೇ ತೊಗೊಂಡು ಬಂದಿದ್ದೀನಿ. ಯಾಕಂತ ಅಂದರೆ ಅವಾಗವಾಗ ಗಿಡಗಳು ದೊಡ್ಡದಾಗ್ತಾ ಇರುತ್ತೆ, ನಾವು ಪಾಟ್ನ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಜಾಸ್ತಿ ಇನ್ವೆಸ್ಟ್ ಮಾಡಿಬಿಟ್ಟು ಅದಕ್ಕೂ ದುಡ್ಡೆಲ್ಲ ವೇಸ್ಟ್ ಮಾಡೋ ಬದಲು ಇದೇ ಬೆಸ್ಟ್ ಅಂತ ನನಗನ್ನಿಸ್ತು. ಒಂದೇ ಥರ ಪಾಟ್ನ ತೊಗೊಂಡು ಬಂದೆ ವಾಲ್ಮಾರ್ಟಿಂದ. ಒಂದಷ್ಟು ಗಿಡಗಳೆಲ್ಲ ಸ್ವಲ್ಪ ಚೇಂಜ್ ಮಾಡಿದೆ. ಅಂದರೆ ಇವಾಗೇನು ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಲ್ವ, ಇದನ್ನು ಡಿವೈಡ್ ಮಾಡಿಬಿಟ್ಟು 2 ಪಾಟ್ಗೆ ಹಾಕ್ಬಿಟ್ಟು ಫಾಯರ್ ಹತ್ರ ಇಟ್ಟೆ, ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು. ಇನ್ನೊಂದು ಪ್ಲ್ಯಾನು ಇದೆ ಈ ರೀತಿ ಮಾಡೋದಕ್ಕೆ, ಅದು ಫ್ಯೂಚರ್ ಬ್ಲಾಗ್ಗಳಲ್ಲಿ ಗೊತ್ತಾಗುತ್ತೆ. ಸೊ ಸ್ನೇಕ್ ಪ್ಲ್ಯಾಂಟ್ ಅಷ್ಟೇ. ಇದೇನಂತ ಅಂದರೆ ಜಾಸ್ತಿ ರೂಟ್ಸ್ ಬೇಕಾಗಿಲ್ಲ, ಅಂದರೆ ದೊಡ್ಡ ಪಾಟ್ ಎಲ್ಲ ಬೇಕಾಗಿಲ್ಲ. ಗೊತ್ತಾಯಿತು ನನಗೆ ಅದು, ಅದಕ್ಕೋಸ್ಕರ ಅದನ್ನು ಚಿಕ್ಕ ಪಾಟ್ಗೆ ಹಾಕ್ತೆ. ಪೋಥೋಸಲ್ಲೂ ಕೂಡ ಗೋಲ್ಡನ್ ಪೋಥೋಸ್ಗೆ ಜಾಸ್ತಿ ಮಣ್ಣು ಬೇಕಾಗುತ್ತೆ, ಆದರೆ ನಿಯಾನ್ ಪೋಥೋಸ್ಗೆ ಡೀಪಾಗಿ ಸಾಯಿಲ್ ಬೇಕಾಗಿಲ್ಲ, ಮೇಲ್ಮೇಲೆ ಗಿಡ ಬರುತ್ತೆ ಅದು. ಸೊ ಈ ಥರ ತುಂಬ ಚೇಂಜಸ್ ಇದೆ. ಸೊ ಫೈನಲಿ ನನ್ನ ಕೆಲಸ ಎಲ್ಲ ಮುಗೀತು. ಫಸ್ಟು ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಎತ್ತಿಟ್ಬಿಟ್ಟೆ, ಅದಾದಮೇಲೆ ಔಟ್ಡೋರ್ ಪ್ಲ್ಯಾಂಟ್ ಕೂಡ ಎಲ್ಲ ಹೊಸದಾಗಿ ಹಾಕ್ತೆ. ಇನ್ನು ವೀಳ್ಯದೆಲೆ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಮಲ್ಲಿಗೆನೂ ಅಷ್ಟೇ, ದಿನಕ್ಕೆ ಒಂದು 4-5 ಮಲ್ಲಿಗೆ ಬಿಡ್ತಾ ಇದೆ. ಇಷ್ಟು ಘಮ ಘಮ ಅನ್ನತ್ತೆ ಅಂತ ಅಂದರೆ ನಿಜವಾಗ್ಲೂ ಇಂಡಿಯಾದಲ್ಲಿ ಸಿಗುತ್ತಲ್ಲ ಅದೇ ಥರ ಇದೆ ಅಂತ ಹೇಳ್ಬೋದು. ಸೊ ಎಲ್ಲ ಕೆಲಸ ಮಾಡಿ ನೀಟಾಗಿ ಹೊರಗಡೆ ಬ್ಯಾಕ್ ಯಾರ್ಡೆಲ್ಲ ತೊಳೆದ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಾವಿವಾಗ ಹೊರಗಡೆ ಹೊರಟಿದ್ದೀವಿ. ಹೊರಗಡೆ ಏನಕ್ಕೆ ಅಂತ ಅಂದರೆ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಲ್ವ, ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡೋಣ ಅಂತ ಹೊರಟ್ವಿ. ಓಕೆ, ಫುಲ್ ಟಯರ್ಡ್ ಆಗಿತ್ತು. ಸೊ ಕಾರಲ್ಲಿ ಕೂತ್ಕೊಂಡು ಈ ಥರ ಒಂದಷ್ಟು ಸಾಂಗ್ಸ್ಗಳನ್ನ ಕೇಳ್ತಾ ಇದ್ರೆ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಈ ಜರ್ನಿ ಪೂರ್ತಿ ಬರೀ ಸಾಂಗ್ಸ್ಗಳನ್ನೇ ಕೇಳ್ಕೊಂಡು ಬರ್ತಾ ಇದ್ವಿ. ನಾನು ಎಸ್ಪೆಷಲಿ ಪ್ರಿಫರ್ ಮಾಡ್ತೀನಿ ಒಂದಷ್ಟು ಡಾಕ್ಟರ್ ರಾಜ್ಕುಮಾರ್ ಸರ್ ಬೇರೆಯವ್ರಿಗೋಸ್ಕರ ಹಾಡಿರೋ ಸಾಂಗ್ಗಳು ನಂಗೆ ತುಂಬಾ ಇಷ್ಟ. ಅದೇ ಅನ್ಕೊತಾ ಇದ್ದೆ, ಈ ಥರ ನನ್ನ ಫೇವ್ರೇಟ್ ಸಾಂಗ್ಸ್ನ ಒಂದು ಆಲ್ಬಮ್ ಕ್ರಿಯೇಟ್ ಮಾಡಿಕೊಂಡು ಎಲ್ಲರೂ ಹೊರಗಡೆ ಲಾಂಗ್ ಡ್ರೈವ್ಗೆ ಹೋಗಬೇಕಾದಾಗ ಈ ಥರ ಕೇಳ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಬೇಕು, ಅದೊಂದು ರೆಡಿ ಮಾಡಿ ಇಟ್ಕೊಬೇಕು. ಸೊ ನೆಕ್ಸ್ಟ್ ಇಲ್ಲಿ ನಾವು ಶಾಪಿಂಗ್ ಎಲ್ಲ ಮುಗಿಸಿದ್ವಿ. ಏನೇನು ಬೇಕು ಅಂದರೆ ಮುಗಿಲಿಲ್ಲ, ಸ್ವಲ್ಪ ಮಕ್ಕಳಿಗೆ ಒಂದಷ್ಟು ಟೀ ಶರ್ಟ್ಸ್ಗಳು ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ದಾಯಿತು. ನನಗೆ ಯಾಕೋ ಬಟ್ಟೆ ಸೆಟ್ ಆಗ್ತಿರಲಿಲ್ಲ. ನಾನು ಅನ್ಕೊತಾ ಇದ್ದೆ ಮನೇಲಿರೋದೇ ಮ್ಯಾಚ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು, ಹಂಗೂ ಒಂದು ಸಿಕ್ತು. ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳ್ಬಿಟ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ನಾವು ಕಾರ್ ವಾಶ್ ಮಾಡಿಸೋದಕ್ಕೆ ಬಂದಿದ್ದೀವಿ. ಡೀಪ್ ಕ್ಲೀನ್ ಏನು ಮಾಡಲಿಲ್ಲ, ಜಸ್ಟ್ ಕಾರ್ ವಾಶ್ ಔಟ್ಸೈಡಿಂದ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಹೋದ್ವಿ. ಫಸ್ಟ್ ಅಂದ್ಕೊಂಡ್ವಿ ಹೊರಗಡೆನೇ ಊಟ ಮಾಡ್ಕೊಂಡು ಹೋಗೋಣ, ಟಯರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅನಿಸ್ತು ಮನೆಗೆ ಹೋಗಿ ಬೇಗ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡು ಹೊರಟ್ವಿ. ಇನ್ನು ಮಕ್ಕಳಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ಅದರಲ್ಲೂ ಆದ್ಯ ಅಂತೂ ಎವ್ರಿ ಡೇ ಕೌಂಟ್ ಮಾಡ್ತಾಳೆ ಅಂತ. ಅಂದರೆ ಈಗ 10 ದಿನದ ಹಿಂದೆಯಿಂದ ಇನ್ನೇನು 10 days to go 9 days to go ಪ್ರತಿ ಮಾರ್ನಿಂಗ್ ಎದ್ದಾಗ ಅವ್ರ ಅಕ್ಕನಿಗೆ ಹೋಗ್ಬಿಟ್ಟು ಅಕ್ಕ ಇನ್ನೊಂದು 7 days ಇದೆ 6 days ಇದೆ ಈ ರೀತಿ ಕೌಂಟ್ ಮಾಡ್ತಾನೆ ಇದ್ಲು ಅಂತ ಹೇಳ್ಬೋದು. ಅಷ್ಟು ಖುಷಿಯಾಗಿದ್ದಾಳೆ. ಸೊ ನೀವು ನೆಕ್ಸ್ಟ್ ವ್ಲಾಗ್ಗಳಿಂದ ಬರುತ್ತೆ ಟ್ರಿಪ್ ವ್ಲಾಗ್ ಎಲ್ಲ, ನೀವು ನೋಡಿ ಇಷ್ಟಪಡ್ತೀರಾ. ಹಾಗೆ ಅಷ್ಟು ಎಕ್ಸೈಟೆಡ್ ಆಗ್ತಿದ್ಲಲ್ವ ಆದ್ಯ. ಅಂದರೆ 10 days ಬಿಫೋರ್ ಟ್ರಿಪ್ಪೆಲ್ಲ ಎಂಜಾಯ್ ಮಾಡಿದ್ಲ.
ಹೆಂಗಿದ್ಲು ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಕಾರ್ ವಾಶ್ ಫೈನಲಿ ಆಯಿತು. ಸೊ ಫುಲ್ಲು ಜೋಶಲ್ಲಿದ್ದಾರೆ, ನೋಡ್ತಾ ಇರ್ಬೋದು ಬಂಗಾರು ಆದ್ಯ ಇಬ್ರು. ಯಾಕಂತ ಅಂದರೆ ಇನ್ನೊಂದು 2 ಡೇಸಲ್ಲಿ ನಾವು ಹೊರಡ್ತಾ ಇದ್ದೀವಿ, ಅಂತೂ ಇಂತೂ ಅಕ್ಕ ಬಂದ್ಬಿಡ್ತು ಅಕ್ಕ 2 ಡೇಸ್ ಟು ಗೋ ಅಂತೆಲ್ಲ ಹೇಳ್ಬಿಟ್ಟು ಬರೀ ಈ ಕಾರಲ್ಲಿ ಅದೇ ಡಿಸ್ಕಷನ್ ನಡೀತಾ ಇತ್ತು ಆದ್ಯಂದು. ಇವತ್ತು ಶಾಪಿಂಗ್ ಕಂಪ್ಲೀಟ್ ಆಗಲಿಲ್ಲ, ಇವತ್ತು ಮನೆಗೆ ಹೊರಟ್ಬಿಟ್ವಿ, ಮತ್ತೆ ನೆಕ್ಸ್ಟ್ ದಿನ ಬಂದು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ಮತ್ತೆ ನೆಕ್ಸ್ಟ್ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನಿವತ್ತು ಟಾರ್ಗೆಟ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೂ ಮೊದಲು ಓಲ್ಡ್ ನೇವಿಗೆ ಹೋಗೋಣ. ಲಾಸ್ಟ್ ಟೈಮ್ ಒಂದ್ಸರಿ ಹೋದೆ, 7 o'clock ಮೇಲೆ ಹೋಗ್ತಾ ಇದ್ದೆ ನಾನು, ಕ್ಲೋಸ್ ಆಗೋಗ್ತಾ ಇತ್ತು. ಸೊ ಇವತ್ತಿಲ್ಲ, ಫಸ್ಟ್ ಓಲ್ಡ್ ನೇವಿಗೆ ಹೋಗೋಣ, ಹೆಂಗಿದೆ ಎಲ್ಲ ನೋಡಿಬಿಟ್ಟು ಶಾಪಿಂಗ್ ಮಾಡಿ ಅದಾದಮೇಲೆ ಟಾರ್ಗೆಟ್ಗೆ ಹೋಗೋಣ ಅಂತ ಹೋಗ್ತಿದ್ದೀನಿ. ನನಗೆ ರಾಸಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿದೆ, ನನಗೆ ಯಾಕೋ ಅಲ್ಲಿ ಬಟ್ಟೆಗಳೇ ಇಷ್ಟ ಆಗೋದಿಲ್ಲ. ಟಾರ್ಗೆಟಲ್ಲಿ ತುಂಬಾ ಇಷ್ಟ ಆಗುತ್ತೆ. ಓಲ್ಡ್ ನೇವಿನಲ್ಲೂ ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಬಟ್ ಆದರೂ ಬಟ್ಟೆ ಚೆನ್ನಾಗೇ ಇದೆ ಅಂತ ಒಂದು ಕಡೆ ಅನಿಸ್ತು. ಇದು ನನಗಿಷ್ಟ, ಯಾವಾಗ ನನಗೆ ಬೇಕು ಅನ್ನೋದು ಅದು ತಗೊಳ್ಳಿ. ಫಸ್ಟ್ ಜೀನ್ಸ್ ನೋಡ್ತಾ ಇದ್ದೆ, 50% ಆಫ್ ಅಂತ ಇತ್ತು. ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಇತ್ತು, ಬೇಡ ಒಂದೇ ಸಾಕು ಅಂತ ಅಂದ್ಕೊತಾ ಇದ್ದೆ. ಆದರೆ ಅವ್ರನ್ನ ಕೇಳಿದ್ರೆ ಏನು ಹೇಳಿದ್ರು, 2 ತೊಗೊಂಡ್ರೆ ಮಾತ್ರ buy 1 get 1 ಆಫ್ ಬರುತ್ತೆ ಅಷ್ಟೇ, 1 ತೊಗೊಂಡ್ರೆ 50% ಬರಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಯಾಕೋ 2 ಬೇಡ ಅಂತ ಅನಿಸ್ತು, ಇಟ್ಬಿಟ್ಟು ಬಂದೆ. ಅದಾದಮೇಲೆ ಸ್ಲಿಪ್ಪರ್ ನೋಡಿದೆ, ಇಷ್ಟ ಆಯಿತು, ತೊಗೊಂಡ್ಬಿಟ್ಟೆ ಅದನ್ನು. ಫಸ್ಟ್ ಜೀನ್ಸ್ ತೊಗೊಂಡು ಬೇಡ ಅಂತ ಇಟ್ಟೆ ಅಂತ ಹೇಳಿದೆ ಅಲ್ವಾ, ಹಾಗೆ ಟೀ ಶರ್ಟ್ಸ್ ಎಲ್ಲ ತೊಗೊಂಡೆ. ಮ್ಯಾಕ್ಸಿ ಡ್ರೆಸ್ ಇತ್ತು ಸ್ವಲ್ಪ. ಏನಂದರೆ ಅಮೇರಿಕಾದಲ್ಲಿ ಸ್ವಲ್ಪ ಕಷ್ಟ ನಮಗೆ, ನಮ್ಮ ಟೇಸ್ಟಿಗೆ ಬಟ್ಟೆಗಳು. ಏನಕ್ಕಂದರೆ ಇಲ್ಲಿ ಸ್ವಲ್ಪ ಕ್ಲೀವೇಜ್ ಕಾಣಿಸೋ ಥರ ಬಟ್ಟೆಗಳೇ ಹಾಕ್ಕೊಳ್ಳೋದು. ಸೊ ಸಿಕ್ಕಾಬಟ್ಟೆ ಡೀಪ್ ಇರುತ್ತೆ, ಅದು ನಮ್ಮಂಥವ್ರಿಗೆ ಸೆಟ್ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ನನಗೆ ಬಟ್ಟೆಗಳು ಶಾಪಿಂಗ್ ಮಾಡೋದು USA ನೋಡಿ. ಬಾಸ್ಕೆಟಲ್ಲಿ ಒಂದಷ್ಟು ತೊಗೊಂಡಿದ್ದೆ, ಯಾಕೋ ಬೇಡ ಅಂತಲೇ ಅನಿಸ್ತಾ ಇತ್ತು, ರಿಟರ್ನ್ ಕೊಟ್ಬಿಟ್ಟು ನನಗೊಂದು ಶೂಸ್ ತೊಗೊಂಡಿದ್ದೆ, ಸ್ಲಿಪ್ಪರ್ಸ್ ಅವಾಗಲೇ ಹೇಳ್ದಲ್ಲ, ಮತ್ತು ಹಸ್ಬೆಂಡ್ಗೆ ಟೀ ಶರ್ಟ್ಸ್ ಇತ್ತು. ಇದನ್ನು ಮಾತ್ರ ಬಿಲ್ ಮಾಡಿಕೊಂಡು ನೆಕ್ಸ್ಟು ಟಾರ್ಗೆಟ್ಗೆ ಹೋದೆ. ಅವರ್ ಫೇವ್ರೆಟ್ ಶಾಪಿಂಗ್ ಡೆಸ್ಟಿನೇಷನ್ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ತಗೊಳ್ಳೋಣ. ಲಾಸ್ಟ್ ಶಾಪಿಂಗ್ ಮುಗೀತು ಬಂಗಾರು. ಈ ಬ್ಯಾಗ್ ತೊಗೊಂಡ್ವಿ, ಇಷ್ಟ ಆಯಿತು, ನಂಗೆ ತುಂಬ ಇಷ್ಟ ಆಯಿತು. ಈ ಲೈನಲ್ಲಿ ಇರ್ತಾರೆ ಮಗನ. ಸೊ ಫೈನಲಿ ನಮ್ಮ ಶಾಪಿಂಗ್ ಮುಗೀತು. ನನಗೆ ಬೇಕಾಗಿರೋಂಥ ಬಟ್ಟೆ ಟಾರ್ಗೆಟಲ್ಲೇ ಸಿಕ್ತು. ಪ್ಲ್ಯಾನ್ ಮಾಡಿರಲಿಲ್ಲ ಇದೇ ಥರ ಬಟ್ಟೆ ತೊಗೊಬೇಕು, ಯಾವುದು ಸಿಗುತ್ತೆ ಅದನ್ನು ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನನಗೆ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಯಾಕೆ ಅಂತ ಗೊತ್ತಿಲ್ಲ, ಟಾರ್ಗೆಟಲ್ಲಿ ತುಂಬ ಇಷ್ಟ ಆಗುತ್ತೆ. ಇನ್ನು ಕೋಲ್ಸಲ್ಲಿ ಕೂಡ ಚೆನ್ನಾಗಿರುತ್ತೆ, ಆದರೆ ಕೋಲ್ಸಲ್ಲಿ ತುಂಬಾ ಬೆಲೆ ಜಾಸ್ತಿ ಅಂತ ಅನಿಸುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮನೇಲಿ 3 ಜನಕ್ಕೆ ಶಾಪಿಂಗ್ ಮಾಡೋದ್ರಿಂದ, ಆದರೂ ಅಮೇರಿಕಾದಲ್ಲಿ ಸಿಕ್ಕಾಬಟ್ಟೆ ದುಡ್ಡು ನಿಮಗೆ ಗೊತ್ತು, ಖರ್ಚಾಗ್ತಾನೆ ಇರುತ್ತೆ. ಹಾಗಾಗಿ ಬೇಡ, ನೋಡಿಕೊಂಡು ಮಾಡಬೇಕು ಶಾಪಿಂಗ್ ಅಂತ ಅಂದ್ಕೊತಿರ್ತೀನಿ. ಅದಕ್ಕೆ ನೋಡೋಣ ಅಂತ ಈ ಸರಿ ಇಲ್ಲ ರಾಸಲ್ಲಿ ನೋಡೋಣ, ಎಲ್ಲರೂ ಹೇಳ್ತಿರ್ತಾರಲ್ವ ಡ್ರೆಸ್ ಫಾರ್ ಲೆಸ್ ಅಂತಿರುತ್ತೆ ಅಂದ್ಬಿಟ್ಟು ಹೋದೆ. ಯಾಕೋ ನಂಗೆ ಅಲ್ಲಿ ಇಷ್ಟನೇ ಆಗ್ತಾ ಇರಲಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ತುಂಬಾ ಕಲೆಕ್ಷನ್ಸ್ ಇರುತ್ತೆ, ಆದರೆ ಯಾಕೆ ಹಂಗೆ ಕನ್ಫ್ಯೂಸ್ ಆಗ್ತೀನಿ ಅಥವಾ ಚೆನ್ನಾಗಿರಲ್ಲ ಅನ್ಸುತ್ತೆ ನಂಗೆ ಅನ್ಸೋದೇ ಇಲ್ಲ. ಹಂಗಾಗಿ ನಾನು ಇಷ್ಟಪಡೋದಿಲ್ಲ, ಇನ್ಮೇಲೆ ಯಾವತ್ತೂ ರಾಸ್ ಕಡೆ ತಿರುಗು ನೋಡಬಾರ್ದು ಅಂತೆಲ್ಲ ಅಂದ್ಕೊತಾ ಇದ್ದೆ. ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದೇನೆಂದರೆ ಪೇಷನ್ಸ್ ಇರಬೇಕು. ಪೇಷನ್ಸ್ ಇದ್ದರೆ ಆಗುತ್ತೆ ಅಂದ್ಕೊತೀನಿ. ಒಬ್ಬೊಬ್ಬರೇ ಆರಾಮಾಗಿ 2-3 ಅವರ್ ಟೈಮ್ ಇರುತ್ತೆ ಅಂತ ಅಂದರೆ ನಿಧಾನಕ್ಕೆ ನಮ್ಗೆ ಬೇಕಾಗಿರೋ ಥರ ಹುಡುಕಿ ತೊಗೊಬೋದು. ಇಲ್ಲಿ ಮಕ್ಳ ಕಡೆ ಗಮನ ಕೊಟ್ಟು, ಅದು ಎಸ್ಪೆಷಲಿ ಆದ್ಯ ಶಾಪಿಂಗ್ ಮಾಡಬೇಕಾದ್ರೆ ತುಂಬ ಕಷ್ಟ. ಹಂಗಾಗಿ ನಮ್ಗೆ ಅನ್ಸುತ್ತೋ ಏನೋ ಗೊತ್ತಿಲ್ಲ. ಸೊ ನನಗೆ ಆ ಥರ ಆಗಿ ಟಾರ್ಗೆಟಲ್ಲೇ ಫೈನಲಾಗಿ ತೊಗೊಂಡೆ. ನೋಡಬೇಕು ಯಾವ ರೀತಿ ಮ್ಯಾಚ್ ಮಾಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ನಿಮಗೆ ಟ್ರಿಪ್ ಲಾಗ್ ಬರ್ತಾ ಇರುತ್ತಲ್ಲ ಅವಾಗ ಗೊತ್ತಾಗುತ್ತೆ. ಸೊ ಇವತ್ತಿಗೆ ಶಾಪಿಂಗ್ ಎಂಡ್ ಮಾಡಿಬಿಡೋಣ, ಮತ್ತೆ ನಮಗೆ ಏನಿರುತ್ತೋ ಬಿಡುತ್ತೋ ಇರೋದ್ರಲ್ಲೇ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ದಾಯಿತು. ಮಕ್ಕಳದು ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮುಗೀತು. ಇನ್ನು ನೆಕ್ಸ್ಟ್ ದಿನ ಅಲ್ಲ, ಅದ್ರ ನೆಕ್ಸ್ಟ್ ದಿನನೇ ನಾವು ಟ್ರಿಪ್ಗೆ ಹೊರಡೋ ಅಂಥದ್ದು. ಇನ್ನು ಮೆಂತ್ಯನೂ ಅಷ್ಟೇ, ನಾನು ಕಾಳುಗಳನ್ನ ಮಕ್ಕಳಿಗೆ ನೆನೆಸೋಕೆ ಹೇಳಿದ್ದೆ, ನಿಮ್ಮ ಕೈಲೇ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು. ನಾನು ಪಾಟೆಲ್ಲ ಹಾಕ್ತಿದ್ದಲ್ಲ ಹೊಸದಾಗಿ ರೀಪೋರ್ಟ್ ಮಾಡಬೇಕಾದ್ರೆ, ಅವ್ರೇನು ಮಾಡಿದ್ರು, ಟ್ರಿಪ್ಗೆ ಹೋಗೋ ಖುಷಿನಲ್ಲಿ ಇಂಟ್ರೆಸ್ಟೇ ತೋರಿಸ್ತಾ ಇರಲಿಲ್ಲ. ನಾನೇ ಇರಲಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ಬಿಟ್ಟೆ. ಅಷ್ಟು ಲಾಸ್ಟಲ್ಲಿ ಆದ್ಯ ಬಂದ್ಬಿಟ್ಟು ನಾವು ಹಾಕಬೇಕು ಅಂತ ಎತ್ತಿಟ್ಟಿದ್ವಿ, ಅಮ್ಮ ನಾನು ಹಾಕ್ತೀನಿ ಅಂದ್ಬಿಟ್ಟು ಹಾಗೆ ರ್ಯಾಂಡಮಾಗಿ ಎಲ್ಲ ಕಡೆ ಹಾಕ್ಬಿಟ್ಟು ಹೋದ್ಲು. ಇನ್ನು ನೆಕ್ಸ್ಟ್ ಇನ್ನೊಂದು ಲೇಯರು ಮಣ್ಣು
ಮಣ್ಣನ್ನು ಹಾಕ್ಬಿಟ್ಟು ಇನ್ನು ಲೈಟಾಗಿ ನೀರೆಲ್ಲ ಹಾಕ್ತಾ ಇದ್ದೀನಿ ಗಿಡಗಳಿಗೆಲ್ಲ. ಇಂಡಿಯಾದಲ್ಲಿ ಎಲ್ಲ ವೆದರಲ್ಲೂ ಗಿಡಗಳು ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ಆದರೆ ಇನ್ನೊಂದು ಏನಂತಂದರೆ ಇಲ್ಲಿ ಮಣ್ಣು ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ, ಹಾಗಾಗಿ ನಾವು ಪಾಟೆಲ್ಲ ಲಿಫ್ಟ್ ಮಾಡೋದು ತುಂಬ ಈಸಿ ಅನಿಸುತ್ತೆ. ಇಂಡಿಯಾದಲ್ಲೂ ನಾನು ಇಟ್ಟಿದ್ದೆ, ಆದರೆ ಹೆವಿ ಅನಿಸುತ್ತೆ. ಒಂದೊಂದು ಪಾಟು ತೆಗಿಬೇಕು ಅಂತ ಅಂದರೆ ನಮ್ಮ ಕೈಲಿ ಆಗೋದೇ ಇಲ್ಲ, ಅದಕ್ಕೆ ಬೇರೆ ಯಾರ್ದಾದ್ರೂ ಸಪೋರ್ಟ್ ತೊಗೊಬೇಕು, ಹಂಗೆಲ್ಲ ಆಗುತ್ತೆ. ಬಟ್ ಇಲ್ಲಿ ಸಾಯಿಲ್ ಲೈಟ್ ವೆಯ್ಟ್ ಇರೋದ್ರಿಂದ ನಾವು ಎಷ್ಟು ಗಿಡಗಳು ಬೆಳೆಸಿದ್ರು ಏನೂ ಕಷ್ಟ ಆಗೋದಿಲ್ಲ. ಒಳ್ಳೆಯದೇ ಆಯಿತು. ಇಲ್ಲ ಅಂತ ಅಂದರೆ ವಿಂಟರಲ್ಲಿ ಪಾಟ್ಗಳೆಲ್ಲ ಮನೆ ಒಳಗಡೆ ಇಟ್ಕೋಬೇಕಾಗತ್ತಲ್ವ, ಆವಾಗ ಎತ್ತಿ ಇಡೋದು ತುಂಬ ಕಷ್ಟ ಆಗ್ಬಿಡ್ತಾ ಇತ್ತು. ಸೊ ನಾನಿಲ್ಲಿ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ಇನ್ನು ಲಾಸ್ಟ್ ವ್ಲಾಗಲ್ಲಿ ನನಗೊಬ್ರು ಕೇಳಿದ್ರಿ, ನೀವು ಹೊರಗಡೆ ಹೋದರೆ ಎಲ್ಲಿ ಇಡ್ತೀರಾ ಗಿಡಗಳು ಅಂತ ಹೇಳ್ಬಿಟ್ಟು, ಯಾರು ನೀರು ಹಾಕ್ತಾರೆ ಅಂತ ಹೇಳಿ. ನಾವಿಲ್ಲ ಸ್ಪ್ರಿಂಕ್ಲರ್ ಇದೆ ಅಲ್ವಾ, ಅಲ್ಲಿ ತೊಗೊಂಡೋಗಿ ಗಿಡಗಳು ಇಟ್ಟರೆ ಸಾಕು, ನೀರು ಬೀಳುತ್ತೆ ನೀಟಾಗಿ. ಎವ್ರಿ ಡೇ ಮಾರ್ನಿಂಗ್ ಆನ್ ಮಾಡ್ತೀವಿ. ಇನ್ನು ಇಲ್ಲಿ ಗಿಡಗಳು ನೋಡ್ತಾ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಒಂದು ಕಡೆ ಖುಷಿ ಆಗುತ್ತೆ, ಕಷ್ಟಪಟ್ಟು ಇದಕ್ಕೂ ಸಾಕಾಯಿತು ಅಂತ ಅಂದ್ಬಿಟ್ಟು. ಬಟ್ ಗೊತ್ತಿಲ್ಲ ವಿಂಟರ್ ಬಂದಮೇಲೆ ಮತ್ತೆ ಏನಾಗುತ್ತೆ ಅಂತ. ಬಟ್ ಅಲ್ಲಿವರೆಗೂ ಎಂಜಾಯ್ ಮಾಡೋಣ. ಎವ್ರಿ ಡೇ ಬ್ಲೂಮ್ಸ್ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅದರಲ್ಲೂ ಅದು ಡಾಲಿಯಾ ನೋಡಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ, ಗಿಡದಲ್ಲೇ ಬಿಟ್ಟರೆ 4 ರಿಂದ 5 ದಿನ ಇರುತ್ತೆ, ಬಟ್ ಕಟ್ ಮಾಡಿದ್ರೆ ಬೇಗ ಹಾಳಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಮುಟ್ಟಕ್ಕೆ ಹೋಗೋದಿಲ್ಲ. ಇನ್ನು ಬಾಳೆ ಎಲೆ ಅಂತೂ ಪ್ರತಿದಿನ ಒಂದೊಂದು ಹೊಸ ಎಲೆ ಬರ್ತಾ ಇದೆ, ಹೊಸ ಚಿಗುರು. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ಅದು ತುಂಬ ಬೇಗ ದೊಡ್ಡದಾಗಿ ಅದರಿಂದ ಬಾಳೆ ಎಲೆ ಊಟ ಮಾಡಬೇಕು. ಅದಕ್ಕೋಸ್ಕರನೇ ನಾವು ಎಸ್ಪೆಷಲಿ ಬಾಳೆ ಕಂಬನ ಹಾಕಿರೋದು, ಅಂದರೆ ಬಾಳೆ ಮರನ ಹಾಕಿರೋದು. ಅಂದರೆ ಅದರಿಂದ ಬಾಳೆಹಣ್ಣು ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಏನಿಲ್ಲ, ಬಟ್ ಎಲೆ ಬೇಕು ನಮಗೆ, ಅದಕ್ಕೋಸ್ಕರ. ಸೊ ನಾವೇ ರೆಡಿ ಮಾಡಿರುವಂತಹ ಫ್ಲವರ್ ಬೆಡ್ ಈ ರೀತಿ ಕಾಣಿಸ್ತಾ ಇದೆ. ಸೊ ಇನ್ನೊಂದಷ್ಟು ಚೇಂಜಸ್ ಇದೆ, ನಿಧಾನಕ್ಕೆ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ನೋಡ್ತಾ ಇರ್ಬೋದು, ಇನ್ನು ಈ ಪಾಟ್ಗಳೆಲ್ಲ ತೊಗೊಂಡೋಗಿ ಎತ್ತಿಡಬೇಕು. ರಾತ್ರಿ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಎತ್ತಿಡೋಣ ಅಂದ್ಕೊಂಡೆ. ಸರಿ, ಓಕೆ. ಖುಷಿನಾ ನಾಳೆ? ಎಣ್ಣೆ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟಿದ್ದೀನಿ. ಸಾಯಂಕಾಲ ಹಂಗೆ ತಲೆ ಸ್ನಾನ ಮಾಡಿಸಿದ್ರೆ ಫುಲ್ಲು ಟ್ರಿಪ್ಪಿಗೆ ಇವರಿಬ್ರದ್ದು ಪ್ಯಾಕಿಂಗ್ ಆಗೋಯ್ತು. ನಂದು ಮಾಡ್ಬೇಕಿನ್ನ ಪ್ಯಾಕಿಂಗು. ಸೊ ಕೆಲಸ ಇದೆ, ಇವಾಗ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸ ಮಾಡ್ಕೋಬೇಕು. ಆಡ್ಕೊಳ್ಳಿ. ಬಾಯ್. ಯಾವ್ದದು? ಅಲ್ಲೇ ಬಿಡು. ಅಲ್ಲೊಂದು ಸ್ಪ್ರಿಂಕ್ಲರ್ ಇದೆ ಅನ್ಸುತ್ತೆ ಕರೆಕ್ಟಾಗಿ ಆ ಜಾಗದಲ್ಲಿ. ಸ್ಪ್ರಿಂಕಲ್ ಆನ್ ಆಗುತ್ತಾ? ತಗೊಂಬ ಬಂಗಾರ ಈ ಗಿಡಗಳ ಹತ್ರ ಲೈಟು. See how it looks after we come back. ಬರುತ್ತೆ, ಬಂದ್ಬಿಟ್ಟಿರುತ್ತೆ ನೀಟಾಗಿ. I was saying let's see how it comes when we come back from trip. ಸಾಕು. ಈ ಫೆನ್ಸಿಂಗ್ ಪಕ್ಕನೇ ತಂದು ಜೋಡಿಸಿದ್ದೀವಿ. ಯಾಕಂತಂದರೆ ಬಿಸಿಲು ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ, ಅಷ್ಟೇ ಬಿಸಿಲು ಸಾಕಾಗುತ್ತೆ. ಅದಕ್ಕೂ ಮೇಲೆ ಆ ಕಡೆ ತುಂಬ ಬಿಸಿಲು ಬಂದರೆ ಗಿಡಗಳು ಒಣಗೋಗುತ್ತೆ, ಅದಕ್ಕೋಸ್ಕರ ಈ ಕಡೆ ಇಟ್ಟಿದ್ದೀವಿ. ಇನ್ನು ನೋಡಿಕೊಂಡು ಎಲ್ಲಿಂದ ಸ್ಪ್ರಿಂಕ್ಲರ್ ನೀಟಾಗಿ ಬೀಳತ್ತೆ ಗಿಡಗಳು ಅಂದರೆ ಪಾಟ್ಗಳಿಗೆ ಅಂತ ನೋಡಿಕೊಂಡು ಎಲ್ಲ ಕಡೆ ಇಟ್ವಿ. ಸೊ ಇದೊಂದು ಕೆಲಸ ಮುಗೀತು. ನಡೀರಿ ಹೊರಡೋಣ, ಮನೆ ಒಳಗೆ ನೋಡಿ. ಹಬ್ಬ ಬಂದರೆ ಹಿಂದಿನ ದಿನ ಹೆಂಗೆ ರೆಡಿ ಆಗಿರ್ತೀವಲ್ವ, ಹಾಗೆ ಟ್ರಿಪ್ಗೆ ಹೋಗೋದಕ್ಕೆ ಹಿಂದಿನ ದಿನ ಫುಲ್ಲು ರೆಡಿ ಆಗಿಬಿಟ್ಟು ಫುಲ್ ಖುಷಿಯಾಗಿದ್ರು ಮಕ್ಕಳಂತೂ ಇವತ್ತು. ಆರ್ ಯು ಎಕ್ಸೈಟೆಡ್? Yes, I'm really excited. ಸೊ ಲಾಸ್ಟ್ ವ್ಲಾಗಲ್ಲಿ ಎಲ್ಲರೂ ಹೇಳಿದರು ಆದ್ಯನ ಜಾಸ್ತಿ ತೋರಿಸಿ ಅಂತ ಹೇಳ್ಬಿಟ್ಟು. ಬಂದು ನೋಡಿ ನಮ್ಮ ಚಿಂಟಾರಿ. ಸೊ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ಏನಂದರೆ 1 ವಾರದಿಂದ ಆಲ್ಮೋಸ್ಟ್ 10 ಡೇಸಿಂದ ಎವ್ರಿ ಡೇ ಕೌಂಟ್ ಮಾಡ್ತಾ ಇದ್ಲು. ನನಗುಂಟು ಅಕ್ಕ ಥರ್ಸ್ಡೇ ಮಲ್ಕೊಳ್ಳೋದು, ಅದಾದ್ಮೇಲೆ ಎದ್ದಿದ ತಕ್ಷಣ ಫುಲ್ಲು ಅಂತ ಎಂತೆಲ್ಲ ಆಗ್ತಿದೆ. 3, 2, 1 ಮಲ್ಕೊಳ್ಳೋದು, ಎದೋಳೋದು, ಅಷ್ಟು
ನನಗೆ ಇವಾಗ ಏನು ನಂಗೆ ನೆನಪಡ್ತೀರಂತೆ, ನಾನು ಅಕ್ಕ ನಾವು ಜೊತೆ ಕೂತ್ಕೊಂತೀವಿ ತಾನೆ ಮಂಡೇ ಫ್ರೈಡೆ, ಕಲರಿಂಗ್ ಮಾಡ್ತಿರೋದು ಒಂಥರ ಮೈಂಡೇ ಬರ್ತಿದೆ. ಆದ್ರೆ ಒಂದು ಫ್ರೈಡ್ ಕೂತ್ಕೊಂಡು ಕಲರಿಂಗ್. ಅವಳ ಬ್ಯಾಗಲ್ಲಿ ಏನೇನೋ ಎತ್ತಿಟ್ಕೊಂಡ್ಬಿಟ್ಟಿದ್ದಾಳೆ, ಬ್ಯಾಕ್ ಪ್ಯಾಕ್ ಇಟ್ಕೊಂಡಿದ್ದಾಳೆ ಪುಟ್ಟದು. ಇಬ್ರು ಸ್ವಲ್ಪ ಏನೋ ಆಕ್ಟಿವಿಟೀಸ್ ಅಂತೆ, ನೋಡೋಣ. ಆಮೇಲೆ ಬುಕ್ಸು, ಪೇಪರ್ಸು ಅದೇ ಕಲರ್ ಮಾಡೋಕ್ಕೆ ಆ ಥರ ಎಲ್ಲ ಮಾರ್ಕರ್ಸ್ ತಗೊಂಡಿಲ್ಲ, ಯಾಕಂತೆ ಮಾರ್ಕರ್ಸ್ ಅಷ್ಟು ಯೂಸ್ಫುಲ್. ಹೌದು. ಸೊ ಎಲ್ಲ ಆಯಿತು. ಇವ್ರ ಪ್ಯಾಕಿಂಗ್ ಅಂತೂ ಫಸ್ಟೇ ಆಗೋಯ್ತು. ಇನ್ನೇನು ಹೊರಡೋದಷ್ಟೇ ನಾಳೆ ಬೆಳಗ್ಗೆ. ಯಾರು ತುಂಬ ಎಕ್ಸೈಟ್ ಆಗಿದ್ದೀರಾ? ಇಬ್ರು. ಆಮೇಲೆ ನಾವು ಪ್ಯಾಕ್ ಮಾಡ್ತೀವಿ ಬ್ರೌನ್ ಬ್ಯಾಗ್, ನೀವು ದೊಡ್ಡಲು ಒಂಥರ ಸೂಟ್ ಕೇಸ್ ಪ್ಯಾಕ್ ಮಾಡ್ತಾ ಇದ್ದಾನೆ, ಚಿಕ್ಕಲು ನಾನು ಅಕ್ಕ ಬ್ರೌನ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದೀರಾ? ಹೌದು. ಹೌದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾಳೆ ಹೋಗ್ತಿದ್ದೀವಿ ಬೆಳಗ್ಗೆ. ಆಮೇಲೆ ಟ್ರಿಪ್ದು ವ್ಲಾಗ್ ವಿಡಿಯೋ ಮಾಡೋಣವಾ ಬೇಡವಾ? ಅವ್ರಿಗೆ ಜೊತೆ ಶೇರ್ ಮಾಡೋಣವಾ ಬೇಡವಾ? ಮಾಡೋಣವಾ? ಅಲ್ಲಿ ಎಂಜಾಯ್ ನನ್ನ ಎಂಜಾಯ್ಮೆಂಟ್ ಏನಿದ್ರು ವಿಡಿಯೋ ಮಾಡಿ ಇವ್ರಿಗೆಲ್ಲ ಪೋಸ್ಟ್ ಮಾಡಿ ಇವರೆಲ್ಲ ಇಷ್ಟಪಡೋದೆ ನನ್ನ ಎಂಜಾಯ್ಮೆಂಟ್ ಅಲ್ವಾ? ಸರಿ, ಹೊರಡೋಣ. ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಗೆಸ್ ಮಾಡಿ ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ ಮಾತ್ರ ಗೆಸ್ ಮಾಡಿ ಕಮೆಂಟ್ ಹಾಕಿ. ಹೌದು, ಆ್ಯಕ್ಚುಲಿ ಇದು 2 ಇಯರ್ಸಿಂದ ನಾವು ಎಕ್ಸಾಕ್ಟಾಗಿ 2 ಇಯರ್ಸ್ ಬಿಟ್ಕೊಂಡೇ ಹೋಗ್ಬೇಕು ಅಂದ್ಕೊಂಡಿದ್ವಿ. ಅಂದ್ಕೊಂಡಿದ್ದ ಪ್ರಕಾರನೇ ಹೋಗ್ತಾ ಇದ್ದೀವಿ 2 ಇಯರ್ಸ್ ಆದಮೇಲೆ. ಅಂದರೆ US ಬಂದು ನಾವು ಪ್ಲ್ಯಾನ್ ಮಾಡಿ 2 ಇಯರ್ಸ್ ಆದಮೇಲೆ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಓಕೆ ಫ್ರೆಂಡ್ಸ್, ಇಲ್ಲಿಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ನಾನು ಬಾಯ್. ಇದು ಸ್ಟವ್ ಕ್ಲೀನ್ ಮಾಡಬೇಕು ಇನ್ನು. ಸೊ ಬಾಯ್. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಿ. ಬಾಯ್. ನಮಸ್ತೆ. ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ. ಬಾಯ್. ಬಾಯ್. ಸಿ ಯು ಟುಮಾರೋ ಅಂತ ಹೇಳಿದ್ಲು, ಅಷ್ಟಲ್ಲಿ ವೀಡಿಯೋ ಕಟ್ ಆಗಿಬಿಟ್ಟಿತ್ತು. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಕಮೆಂಟಲ್ಲಿ ಹೇಳೋದು ಮರಿಬೇಡಿ, ಗೆಸ್ ಮಾಡೋದು ಮರಿಬೇಡಿ ಎಲ್ಲಿಗೆ ಅಂತ. ಸೊ ಬೆಳಗ್ಗೆನೇ ಬೇಗ ಎದ್ದು ಹೊರಡಬೇಕಾಗಿತ್ತು, ಹಾಗಾಗಿ ಮಕ್ಳನ್ನ ಬೇಗ ಮಲಗಿಸ್ದೆ. ಅದಾದಮೇಲೆ ನಂದು ಸ್ವಲ್ಪ ಪ್ಯಾಕಿಂಗ್ ಇತ್ತು, ಎಲ್ಲ ಮುಗಿಸಿ ಮಲ್ಕೊಂಡೆ. ಸೊ ನೆಕ್ಸ್ಟ್ ವ್ಲಾಗಿಂದಾನೇ ಟ್ರಿಪ್ ವ್ಲಾಗ್ ಬರ್ತಾ ಇರುತ್ತೆ. ಐ ಹೋಪ್ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ವೆಯ್ಟ್ ಮಾಡ್ತಾ ಇರಿ ಟ್ರಿಪ್ ವ್ಲಾಗ್ಗೆ. ಬಾಯ್.